ಸ್ನೇಹಿತರೆ, ಪ್ರತಿಯೊಂದು ಜಿಲ್ಲೆ ಅದರದೇ ಆದ ವಿಶೇಷತೆಯನ್ನು ಹೊಂದಿರುತ್ತವೆ. ಸುಂದರವಾದ ಪುರಾತನ ದೇವಾಲಯ, ರಾಜ ಮಹಾರಾಜರು ಆಳಿದ ಕೋಟೆಗಳು, ಜುಳುಜುಳು ನಾದದಂತೆ ಮೈದುಂಬಿ ಹರಿಯುವ ನದಿಗಳು, ಹೀಗೆ ಒಂದಿಲ್ಲೊಂದು ವಿಶೇಷ. ಈ ಥರ ಹಲವಾರು ವಿಶೇಷತೆಗಳನ್ನೊಳಗೊಂಡ ಜಿಲ್ಲೆ ಉತ್ತರ ಕನ್ನಡವೂ ಒಂದು. ಈ ಜಿಲ್ಲೆಯಲ್ಲಿ ಸುತ್ತ ಹಚ್ಚ ಹಸಿರಿನ ಪ್ರಕೃತಿಯ ರಮಣೀಯ ಸೊಬಗಿದೆ. ಒಮ್ಮೆ ಬೋರ್ಗರೆದು ಮತ್ತೊಮ್ಮೆ ಶಾಂತವಾಗುವ ಸುಂದರ ಕಡಲ ತೀರಗಳಿವೆ. ಹಾಗೆ ಪುರಾಣ ಪುಣ್ಯ ದೇಗುಲಗಳಿವೆ. ಅಂಥ ಸಾಲಲ್ಲಿ ನಿಲ್ಲುವ ಒಂದು ದೇವಾಲಯ ದಾರನಾಥ ಅಥವಾ ದಾರೇಶ್ವರ ದೇವಾಲಯ. ಗೋಕರ್ಣದಿಂದ ಸರಿಸುಮಾರು 40 ಕಿಲೋಮೀಟರ್ ದೂರವಿರುವ ಈ ದೇವಾಲಯವು ಗೋಕರ್ಣ ಮುರುಡೇಶ್ವರ ದೇವಾಲಯದ ಪುರಾಣ ಕಥೆಯೊಂದಿಗೆ ಬೆಸೆದುಕೊಂಡಿದೆ. ಈ ದೇವಾಲಯದಲ್ಲಿ ಪೂಜಿಸಲ್ಪಡುವ ಲಿಂಗವು ತ್ರೇತಾಯುಗ ಕಾಲದ್ದು ಎಂದು ನಂಬಲಾಗಿದ್ದು, ಆ ಸಮಯದಲ್ಲಿ ರಾವಣ ಗೋಕರ್ಣದಲ್ಲಿ ಭೂಸ್ಪರ್ಶವಾಗಿದ್ದ ಆತ್ಮಲಿಂಗವನ್ನು ಎತ್ತಲು ಪ್ರಯತ್ನಿಸಿದಾಗ ಚೂರಾಗಿ ಎಸೆಯಲ್ಪಟ್ಟ ತುಂಡುಗಳನ್ನೇ ಇಲ್ಲಿ ದಾರನಾಥನೆಂದು ಪೂಜಿಸುತ್ತಾರೆ ಎಂದು ಹೇಳಲಾಗುತ್ತಿದೆ. ಇನ್ನು ಈ ದೇವಾಲಯದ ಬಗ್ಗೆ ಕೂಡ ಕಥೆಯೊಂದಿದ್ದು, ಮೊದಲು ಚಾವಣಿ ಇಲ್ಲದೆಯೇ ಇಲ್ಲಿಯ ಆತ್ಮಲಿಂಗವನ್ನು ಪೂಜಿಸಲಾಗುತ್ತಿತ್ತು. ಅನಂತರ ಪಾಂಡವರು ಇಲ್ಲಿ ಭೇಟಿ ನೀಡಿದಾಗ ಒಂದೇ ದಿನದಲ್ಲಿ ಒಂದೇ ಕಲ್ಲಿನಲ್ಲಿ ಇಡೀ ಗೋಪುರವನ್ನು ನಿರ್ಮಿಸಿದರು ಎನ್ನಲಾಗುತ್ತಿದೆ. ಇಡೀ ದೇಗುಲದ ಗೋಪುರವು ತಂತ್ರಗಳಲ್ಲಿ ಬರೆಯಲ್ಪಡುವ ಮಂಡಲದಂತಿದ್ದು, ಮೇಲಿನಿಂದ ಈ ದೇವಾಲಯವನ್ನು ವೀಕ್ಷಿಸಿದರೆ ಶಿವಲಿಂಗದ ರೀತಿ ಕಾಣಸಿಗುತ್ತದೆ. ಇನ್ನು ಈ ದೇವಾಲಯದಲ್ಲಿ ರುದ್ರ, ಚಕ್ರ, ಶಂಖ, ವಸುಧ, ನಾಗ ಎಂಬ 5 ಕುಂಡಗಳಿವೆ. ಎದುರಿಗಿರುವ ಪುಷ್ಕರಣಿಯಲ್ಲಿ ಶಿವನ ಮೂರ್ತಿ, ಲಕ್ಷ್ಮೀ ನರಸಿಂಹಸ್ವಾಮಿಯ ಮೂರ್ತಿ ಇದೆ. ಈ ಮೂರ್ತಿಯು ಕೂಡ ದೇವರು ಮೀನಿನ ಪ್ರತೀಕವಾಗಿ ಸಂಚರಿಸುತ್ತಾನೆ ಎಂದು ನಂಬಲಾಗುತ್ತಿದೆ. ಜನವರಿಯಲ್ಲಿ ಪ್ರತಿ ವರ್ಷ ವಾರ್ಷಿಕ ಉತ್ಸವ ನಡೆಯುತ್ತದೆ. ಶಿವರಾತ್ರಿ ಕೂಡ ಈ ದೇವಾಲಯದಲ್ಲಿ ವಿಶೇಷ ಪೂಜೆ ನೆರವೇರಿಸಲಾಗುತ್ತದೆ. ಆ ಸಮಯದಲ್ಲಿ ಭಕ್ತಾದಿಗಳು ಉತ್ತರ ಕನ್ನಡದ ಪಂಚಲಿಂಗವನ್ನು ದರ್ಶನ ಮಾಡುತ್ತಾರೆ. ಅವುಗಳಲ್ಲಿ ಇಲ್ಲಿರುವ ದಾರನಾಥ ಲಿಂಗ ಕೂಡ ಒಂದು. ನೀವು ಕೂಡ ಈ ದೇವಾಲಯಕ್ಕೆ ಭೇಟಿ ನೀಡಿ ದಾರೇಶ್ವರನ ದರ್ಶನ ಪಡೆಯಬಹುದು. ಕುಮಟಾದಿಂದ ಹೊನ್ನವಾರಕ್ಕೆ ಹೋಗುವ ಮಾರ್ಗ ಮಧ್ಯದಲ್ಲಿ ಈ ದೇವಾಲಯ ಕಾಣಸಿಗುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.